ನಮಸ್ಕಾರ ಪ್ರೈಮ್ ಟೈಮ್ at 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಅಬಕಾರಿ ಸುಂಕ ಎತ್ತಿದ ಕೇಸ್ನಲ್ಲಿ ದೆಹಲಿ ಸಿಎಂ ಅರೆಸ್ಟ್. ತಮ್ಮ ನಾಯಕನನ್ನ ಬಂಧಿಸಿದ್ದಕ್ಕಾಗಿ ಆಮ್ ಆದ್ಮಿ ಕಾರ್ಯಕರ್ತರ ಪ್ರತಿಭಟನೆ. ಬಂಧನ ಪ್ರಶ್ನಿಸಿ ಕೇಜ್ರಿ ಸಲ್ಲಿಸಿದ್ದ ಅರ್ಜಿ ವಾಪಸ್. ಕವಿತಾ ಜಾಮೀನು ಅರ್ಜಿಯು ವಜಾ. ಕೇಜ್ರಿವಾಲ್ ಬಂಧನ ಬೆನ್ನಲ್ಲೇ ದೆಹಲಿಯಲ್ಲಿ ಹೊಸ ಬಿಕ್ಕಟ್ಟು. ಅರೆಸ್ಟ್ ಆದ್ರೂ ಜೈಲಿಂದಲೇ ದೆಹಲಿ ದರ್ಬಾರ್ ಮಾಡ್ತಾರಂತೆ ಕೇಜ್ರಿವಾಲ್. ಶಿಷ್ಯನ ವಿರುದ್ಧ ಗುರು ಅಣ್ಣಾ ಹಜಾರೆ ಆಕ್ರೋಶ. ಕೇಂದ್ರದಿಂದ ಅಧಿಕಾರ ದುರ್ಬಳಕೆ ಅಂತ ಆರೋಪಿಸಿ ಕಾಂಗ್ರೆಸ್ ಕೆಂಡ. ಕೇಜ್ರಿ ಬಂಧನ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕೈ ನಾಯಕರು ಕಿಡಿ. 50 ಕೋಟಿ ಆಮಿಷ ಒಡ್ಡಿದ್ದಾರೆಂದು ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಬಾಂಬ್. ಈ ಬಾರಿಯ ಲೋಕಸಭಾ ಅಖಾಡಕ್ಕೆ ಧುಮುಕಿದ 8 ನಾರಿಯರು. ಸಚಿವರ ಮಕ್ಕಳು, ಪತ್ನಿ, ಮಾಜಿ ಶಾಸಕಿಯರಿಗೆ ಅದೃಷ್ಟ. ಬಿಜೆಪಿಯಿಂದ 2, ಕಾಂಗ್ರೆಸ್ನಿಂದ 6 ಮಹಿಳೆಯರ ಸ್ಪರ್ಧೆ. ಮಂಡ್ಯ ದಳಕ್ಕೆ ಫೈನಲ್ ಆದ್ರೂ ಟಿಕೆಟ್ಗಾಗಿ ದೆಹಲಿಯಲ್ಲಿ ಪಟ್ಟು ಹಿಡಿದ ಸುಮಲತಾ. ಟಿಕೆಟ್ಗಾಗಿ ರಾಜ್ಯ ನಾಯಕರನ್ನ ಸಂಪರ್ಕ ಮಾಡದೆ ನೇರವಾಗಿ ಹೈಕಮಾಂಡ್ ಭೇಟಿ. ಸುಮಲತಾ ಸ್ಪರ್ಧಿಸಿದ್ರೆ ಸೋಲ್ತಾರೆಂದು ವರದಿ ಕೊಟ್ಟ ಬಿಜೆಪಿ ನಾಯಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.